ನೆಲ್ಲಿ ಟ್ಯಾಪ್ಗಳನ್ನ ಸೌತ್ ಪೂರ್ವ ಆಗ್ನೇಯದಾಗ್ಲಿ ದಕ್ಷಿಣ ಆಗ್ನೇಯದಾಗ್ಲಿ ಬಳಸಬಾರದು. ಈ ದಕ್ಷಿಣ ದಿಕ್ಕಿದೆಯಲ್ಲ, ಇದು ರೋಗಗಳ ದಿಕ್ಕು, ದೀರ್ಘ ರೋಗಗಳ ಯಶಸ್ಸನ್ನು ಕೊಡುತ್ತೆ. ಪ್ಲಸ್ ಹೆಲ್ತ್ ಅಂತ ಬಂದಾಗ ದೀರ್ಘ ರೋಗಗಳನ್ನ ಕೊಡುವಂತಹ ದಿಕ್ಕಿದು ಸೌತ್. ನೋಡಿ, ಈ ಜಾಗದಲ್ಲಿ ಏನಾದ್ರೂ ನೀವು ಟ್ಯಾಪ್ಗಳು ನೆಲ್ಲಿಗಳನ್ನ ಬಳಸಿದ್ರೆ ಸುಮ್ಮನೆ ಅಬ್ಸರ್ವ್ ಮಾಡಿ, ಇಲ್ಲಿ ನೆಲ್ಲಿಗಳಿಟ್ಟ ಮೇಲೆ ಇಲ್ಲಿಗೆ ಮುಂಚೆ ಹೇಗಿತ್ತು ನಮ್ಮ ಆರೋಗ್ಯ, ಇಲ್ಲಿಗೆ ಬಂದ್ಮೇಲೆ ಹೇಗಾಯ್ತು ಅಂತ. ಕಿಡ್ನಿ ಪ್ರಾಬ್ಲಮ್ ಆಗುವಂಥದ್ದು, ಅಲ್ಸರ್ ಜಾಸ್ತಿ ಆಗುವಂಥದ್ದು, ಅಸಿಡಿಟಿ ಜಾಸ್ತಿ ಆಗುವಂಥದ್ದು, ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು, BP ಜಾಸ್ತಿ ಆಗುವಂಥದ್ದು, BP ವೇರಿಯೇಷನ್ಗಳು ಜಾಸ್ತಿ ಆಗುವಂಥದ್ದು, ಈ ರೀತಿಯ ಸಮಸ್ಯೆಗಳು ದಕ್ಷಿಣದಲ್ಲಿ ಇಟ್ಟ ತಕ್ಷಣ ಸಮಸ್ಯೆ ಆಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತು ವಿಜ್ಞಾನ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತಹ, ಪೋಷಿಸ್ತಾ ಇರುವಂತಹ, ಸಪೋರ್ಟ್ ಮಾಡ್ತಾ ಇರುವಂಥ ಎಲ್ಲ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಯಾವ ಜಾಗದಲ್ಲಿ ನೆಲ್ಲಿ ಟ್ಯಾಪ್ ಇರಬಾರ್ದು, ಇದ್ದರೆ ನಮ್ಗೆ ಹೆಂಗೆ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನಿಮ್ಮ ಪ್ರೀತಿ ಅಮೂಲ್ಯವಾಗಿರುವಂತಹ ಒಂದು ಮೆಸೇಜ್ ಆಗಿರ್ಬೋದು, ಕಾಮೆಂಟ್ ಆಗಿರ್ಬೋದು, ಅಥವಾ ಸಂಚಿಕೆಯ ಅಭಿಪ್ರಾಯಗಳಿರ್ಬೋದು, ಅಥವಾ ಸಬ್ಸ್ಕ್ರೈಬ್, ಫಾಲೋ, ಶೇರ್ ಇರ್ಬೋದು. ದಯವಿಟ್ಟು ಮಾಡಿ, ಸಹಕಾರ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಪ್ರಮುಖವಾಗಿ ಇದೇ ಏಪ್ರಿಲ್ ಕೊನೆಯ ವಾರದಲ್ಲಿ ವಾಸ್ತು ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ನಮ್ಮಲ್ಲಿ ನೂರಾರು ಬ್ಯಾಚ್ಗಳು ನಡ್ಕೊಂಡು ಬಂದಿರುವಂಥದ್ದು ಕಳೆದ 2012ನೇ ಇಸ್ವಿಯಿಂದ. ಬಹಳ ವಿಶೇಷವಾಗಿ ವೈಜ್ಞಾನಿಕ ದೃಷ್ಟಿಕೋನದಿಂದ ಮತ್ತು ನಮ್ಮ ಶಾಸ್ತ್ರಬದ್ಧವಾಗಿ ನಿಮಗೆಲ್ಲ ವಿಷಯಗಳನ್ನು ತಿಳಿಸ್ಕೊಡ್ತೇನೆ. ಯಾರಿಗೆಲ್ಲ ಆಸಕ್ತಿ ಇದೆ ವಾಸ್ತು ತರಗತಿಗೆ ಸೇರಲಿಕ್ಕೆ ಅಡ್ಮಿಷನ್ ಆಗಿ ಅಂತ ಹೇಳ್ತಾ, ನೋಡಿ ಇವತ್ತು ನಾನು ಮಾತಾಡ್ತಾ ಇರುವಂಥದ್ದು ನೆಲ್ಲಿ. ನೋಡಿ, ಈ ನೆಲ್ಲಿ ನಾವು ಯಾವ ಜಾಗದಲ್ಲಿ ಇರಬಾರ್ದು, ಇದ್ರೆ ಏನೆಲ್ಲ ಪ್ರಾಬ್ಲಮ್ಸ್ಗಳಾಗತ್ತೆ ನೋಡಿ. ಸಾಮಾನ್ಯವಾಗಿ ಈ ನೆಲ್ಲಿ ಪೂರ್ವದಲ್ಲಿ ಇರ್ಬೋದು. ನಿಮ್ಗೇನಾದ್ರೂ ಅಡುಗೆ ಮನೆ ಆಗ್ನೇಯದಲ್ಲಿದ್ದರೆ ನೀವು ಆದಷ್ಟು ಯುಟಿಲಿಟಿ ಮಾಡ್ಕೊಳ್ಳೋದಿದ್ರೆ ಈ ಪೂರ್ವದಲ್ಲಿ ಯುಟಿಲಿಟಿ ಮಾಡ್ಕೊಳ್ಳಿ. ಇದು ಕಾಂಪೌಂಡ್ ಇರುತ್ತೆ, ಯುಟಿಲಿಟಿ ಏರಿಯಾನ ಇಲ್ಲಿ ಮಾಡಿಕೊಂಡು ಟ್ಯಾಪ್ನ ಇಲ್ಲಿ ಇಟ್ಕೊಳ್ಳಿ. ನೀವು ಆ ಟ್ಯಾಪ್ನ ಯೂಸ್ ಮಾಡುವಾಗ ಪೂರ್ವಾಭಿಮುಖವಾಗಿ ಯೂಸ್ ಮಾಡಿ. ಇಟ್ ಈಸ್ ವೆರಿ ಗುಡ್, ತುಂಬ ಒಳ್ಳೆಯದು. ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ ಮತ್ತು ಭಾಳ ಪಾಸಿಟಿವ್ ಆಕ್ಟಿವ್ ಆಗಿರ್ತಾರೆ. ಆದರೆ ನೆಗೆಟಿವ್ ಎಲ್ಲಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಟ್ಯಾಪ್ನ ಈ ಪೂರ್ವ ಆಗ್ನೇಯದಲ್ಲಿ ಬೆಳೆಸೋದಿರ್ಬೋದು, ದಕ್ಷಿಣ ಆಗ್ನೇಯದಲ್ಲಿ ಬಳಸೋದಾಗಿರ್ಬೋದು, ಅಥವಾ ಇಲ್ಲಿ ಏನೋ ಕಾರ್ ತೊಳೆಯೋಕ್ಕೆ ಅಂತ ಯೂಸ್ ಮಾಡೋದಿರ್ಬೋದು, ಅಥವಾ ಯುಟಿಲಿಟಿಗೋಸ್ಕರ ಈ ಜಾಗದಲ್ಲಿ ನೆಲ್ಲಿಗಳನ್ನು ಬಳಸೋದಿರ್ಬೋದು, ಅಥವಾ ದಕ್ಷಿಣದಲ್ಲಿ ಟ್ಯಾಪ್ಗಳನ್ನು ಬಳಸುವಂಥದ್ದಿರ್ಬೋದು, ಅಥವಾ ನೈಋತ್ಯ ಮೂಲೆಯಲ್ಲಿ ನೆಲ್ಲಿಯ ಟ್ಯಾಪ್, ಸಿಂಕ್, ಯುಟಿಲಿಟಿ ಬಳಸೋದಿರ್ಬೋದು, ಈ ಪಶ್ಚಿಮ ನೈಋತ್ಯದಲ್ಲಿ ನೆಲ್ಲಿ ಟ್ಯಾಪ್ಗಳನ್ನು ಬಳಸುವಂಥದ್ದಿರ್ಬೋದು. ಇವೆಲ್ಲವೂ ಕೂಡ ನಿಮಗೆ ನೆಗೆಟಿವ್. ಈ ರೀತಿ ಮಾಡಿದ್ರೆ ಮೊದಲನೇದಾಗಿ ನೋಡಿ, ಯಾವಾಗ ಇದನ್ನ ಲಕ್ಷ್ಮೀ ದಿಕ್ಕು, ಅಗ್ನಿ ದಿಕ್ಕು, ಆಕ್ಟಿವ್ನೆಸ್ ದಿಕ್ಕು ಅಂತ ಕರಿತೀವಿ. ಅಗ್ನಿ ಮತ್ತು ಜಲ, ನೀವೇ ಅರ್ಥ ಮಾಡ್ಕೊಳ್ಳಿ, ಎರಡೂ ಕೂಡ ಆಪೋಸಿಟ್ ರಿಯಾಕ್ಷನ್ಸ್. ಯಾವಾಗ ಇಲ್ಲಿ ನೆಲ್ಲಿಗಳನ್ನು ಟ್ಯಾಪ್ಗಳನ್ನು ಯೂಸ್ ಮಾಡ್ತಿರೋ, ಮೊದಲನೇದಾಗಿ ಇಲ್ಲಿ ಎಷ್ಟು ನೀರನ್ನು ಉಪಯೋಗಿಸ್ಕೋತಿರೋ ಅಷ್ಟು ಶುಕ್ರ ಅಂದರೆ ಲಕ್ಷ್ಮಿ, ಅಷ್ಟು ಧನ ವ್ಯಯ ಆಗ್ತದೆ. ಇದನ್ನು ಫಸ್ಟ್ ತಿಳ್ಕೊಬೇಕು ನೀವು. ಅಂದರೆ ಅನ್ವಾಂಟೆಡ್ ಖರ್ಚುಗಳು ಜಾಸ್ತಿ. ದುಡ್ಡು ಬರ್ತಾ ಇದೆ ಗುರುಗಳೇ, ಬಟ್ ತಿಂಗಳು ಕೊನೆಯಲ್ಲಿ ನನ್ನ ಹತ್ರ ದುಡ್ಡೇ ಇರಲ್ಲ. ದುಡ್ಡು ಬರ್ತಾ ಇದೆ, ಸಂಪಾದನೆ ಮಾಡ್ತಾ ಇದ್ದೀನಿ, ಫ್ಲೋ ಆಗ್ತಾ ಇದೆ ಗುರುಗಳೇ, ದುಡ್ಡನ್ನು ಉಳಿಸೋಕ್ಕಾಗ್ತಾ ಇಲ್ಲ. ಈ ರೀತಿಯ ಸಮಸ್ಯೆಗಳಾಗತ್ತೆ. ಮತ್ತು ಈ ದಿಕ್ಕನ್ನು ನಾವು ಯಾವಾಗಲೂ ಕೂಡ ಆಕ್ಟಿವ್ನೆಸ್ ದಿಕ್ಕು ಅಂತ ಕರಿತೀವಿ. ಅಗ್ನಿ ಅಂದರೆ ಆಕ್ಟಿವ್ ಆಗಿರುವಂಥದ್ದು, ಅಗ್ನಿ ತತ್ವ. ಯಾವಾಗ ಇಲ್ಲಿ ನೀರು ಟ್ಯಾಪನ್ನು ಯೂಸ್ ಮಾಡೋಕ್ಕೆ ಶುರು ಮಾಡ್ತಿರೋ, ಹೆಲ್ತ್ ಪ್ರಾಬ್ಲಮ್ಗಳು ಶುರುವಾಗ್ಬಿಡುತ್ತೆ. ಆರೋಗ್ಯದ ಸಮಸ್ಯೆಗಳು, ಮೈಗ್ರೇನ್ ಹೆಡ್ಡೇಕ್ ಆಗುವಂಥದ್ದು, ಒತ್ತಡ ಜಾಸ್ತಿ ಆಗುವಂಥದ್ದು, ಮನೆಯ ಹೆಣ್ಣು ಮಕ್ಕಳು ಜಾಸ್ತಿಯಲ್ಲಿ ಕೆಲಸ ಮಾಡುವಂಥದ್ದು, ಅವರಿಗೆ ಸಮಸ್ಯೆಗಳು ಜಾಸ್ತಿ ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಕಫ ವಾತ
ಪ್ರಕೃತಿಯಲ್ಲಿ ವ್ಯತ್ಯಾಸಗಳಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಗ್ನಿ ತತ್ವ ಇಸ್ ಇಂಡಿಕೇಟ್ ಪಿತ್ತ ಪ್ರಕೃತಿ. ಪಿತ್ತ ದೋಷಗಳು ಆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಆಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ನೆಲ್ಲಿ ಟ್ಯಾಪ್ಗಳನ್ನು ಸೌತ್ ಪೂರ್ವ ಆಗ್ನೇಯದಾಗಲಿ ದಕ್ಷಿಣ ಆಗ್ನೇಯದಾಗಲಿ ಬಳಸಬಾರ್ದು. ಇನ್ನು ಈ ದಕ್ಷಿಣ ದಿಕ್ಕಿದೆಯಲ್ಲ, ಇದು ರೋಗಗಳ ದಿಕ್ಕು, ದೀರ್ಘ ರೋಗಗಳ ಯಶಸ್ಸನ್ನು ಕೊಡುತ್ತೆ, ಪ್ಲಸ್ ಹೆಲ್ತ್ ಅಂತ ಬಂದಾಗ ದೀರ್ಘ ರೋಗಗಳನ್ನು ಕೊಡುವಂಥ ದಿಕ್ಕಿದು ಸೌತ್. ಈ ದಿಕ್ಕು ಕೂಡ ನಿಮಗೆ ಪಿತ್ತ ಪ್ರಕೃತಿಯನ್ನು ಇಂಡಿಕೇಟ್ ಮಾಡುತ್ತೆ. ನೋಡಿ, ಈ ಜಾಗದಲ್ಲಿ ಏನಾದರೂ ನೀವು ಟ್ಯಾಪ್ಗಳು ನೆಲ್ಲಿಗಳನ್ನು ಬಳಸಿದ್ರೆ ಸುಮ್ಮನೆ ಅಬ್ಸರ್ವ್ ಮಾಡಿ, ಇಲ್ಲಿ ನೆಲ್ಲಿಗಳಿಟ್ಟ ಮೇಲೆ ಇಲ್ಲಿಗೆ ಮುಂಚೆ ಹೇಗಿತ್ತು ನಮ್ಮ ಆರೋಗ್ಯ, ಇಲ್ಲಿಗೆ ಬಂದ ಮೇಲೆ ಹೇಗಾಯಿತು ಅಂತ. ಕಿಡ್ನಿ ಪ್ರಾಬ್ಲಮ್ ಆಗುವಂಥದ್ದು, ಅಲ್ಸರ್ ಜಾಸ್ತಿ ಆಗುವಂಥದ್ದು, ಅಸಿಡಿಟಿ ಜಾಸ್ತಿ ಆಗುವಂಥದ್ದು, ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು, ಬಿ ಪಿ ಜಾಸ್ತಿ ಆಗುವಂಥದ್ದು, ಬಿ ಪಿಯಲ್ಲಿ ವೇರಿಯೇಷನ್ಗಳು ಜಾಸ್ತಿ ಆಗುವಂಥದ್ದು, ಈ ರೀತಿಯ ಸಮಸ್ಯೆಗಳು ದಕ್ಷಿಣದಲ್ಲಿ ಇಟ್ಟ ತಕ್ಷಣ ಸಮಸ್ಯೆ ಆಗುತ್ತೆ. ಬೇಕಾದ್ರೆ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ. ಇನ್ನು ನೈಋತ್ಯ, ಇಟ್ ಇಸ್ ಎ ಭೂತತ್ವ. ಭೂತತ್ವ ನೋಡಿ, ನೀವು ಭೂಮಿಗೆ ಎಷ್ಟೇ ನೀರು ಹಾಕಿ ಅದು ನೀರನ್ನು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಹಾಗೆ ಯಾವಾಗ ಟ್ಯಾಪ್ನ ಇಲ್ಲಿ ಯೂಸ್ ಮಾಡ್ತಿರೋ ಆಗ ನೀವು ಎಷ್ಟೇ ಪರಿಶ್ರಮ ಪಡ್ತಾ ಇದ್ರು, ಎಷ್ಟೇ ಕಷ್ಟಪಡ್ತಾ ಇದ್ರು, ನಿಮ್ಮ ಪರಿಶ್ರಮವನ್ನು ಬೇರೆಯವರು ಉಪಯೋಗಿಸ್ಕೊತಾ ಇರ್ತಾರೆ ವ್ಯಾವಹಾರಿಕವಾಗಿ ಹೊರಗಡೆ. ಇನ್ನು ಕುಟುಂಬ ಅಂತ ಬಂದಾಗ ನಿಮ್ಮ ಅಣ್ಣ ತಮ್ಮ ಸಹೋದರ, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ತುಂಬ ಫಸ್ಟ್ ಸರ್ಕಲ್ಲು, ನೀವು ಏನೇ ಇರಲಿ, ನೀವು ಅವ್ರಿಗೆ ಎಷ್ಟೇ ಸಪೋರ್ಟ್ ಮಾಡಿ, ಎಷ್ಟೇ ಫೈನಾನ್ಷಿಯಲಿ ಸಹಕಾರ ಮಾಡಿ, ಎಷ್ಟೇ ಕಷ್ಟಕ್ಕಾಗಲಿ ಅವರು ನಿಮ್ಮನ್ನು ಉಪಯೋಗಿಸ್ಕೊತಾರೋ ಹೊರತು ಅವರಿಂದ ಯಾವತ್ತೂ ಕೂಡ ನಿಮಗೆ ಸಮಸ್ಯೆಗಳು ಪದೇ ಪದೇ ಆಗ್ತಾ ಇರುತ್ತೆ. ಮತ್ತು ಈ ದಿಕ್ಕು ರಾವು ದಿಕ್ಕು. ಈ ರಾವು ದಿಕ್ಕಲ್ಲಿ ಯಾವಾಗ ನೆಲ್ಲಿಯನ್ನು ಉಪಯೋಗಿಸ್ತಿರೋ, ಇಸ್ ಎ ರಾವು ಇಂಡಿಕೇಟ್ ಸ್ಕಿನ್ ಅಲರ್ಜಿ, ಚರ್ಮ ಬಾಧೆಗಳನ್ನು ಇಂಡಿಕೇಟ್ ಮಾಡ್ತಾನೆ, ಪ್ರೇತ ಬಾಧೆಯನ್ನು ಇಂಡಿಕೇಟ್ ಮಾಡ್ತಾನೆ. ಸಾಮಾನ್ಯವಾಗಿ ಈ ಜಾಗದಲ್ಲಿ ಯಾವುದೇ ಥರದ ನೆಲ್ಲಿಗಳನ್ನು ಬಳಸಿದ್ರೂ ನಿಮಗೆ ಚರ್ಮ ಬಾಧೆಗಳು ಜಾಸ್ತಿ ಆಗುತ್ತೆ ಮತ್ತು ನಿಮ್ಮ ಪರಿಶ್ರಮವನ್ನು ಬೇರೆಯವರು ಉಪಯೋಗಿಸ್ಕೊತಾ ಇರ್ತಾರೆ. ಅದರಿಂದ ನೀವು ನೆಲ್ಲಿಗಳನ್ನು ಆದಷ್ಟು ಈ ಜಾಗಗಳಲ್ಲಿ ಬಿಟ್ಟು ಇನ್ನು ಯಾವುದೇ ಜಾಗದಲ್ಲಿ ಆಪ್ಷನಲ್ ಆಗಿ ಉಪಯೋಗಿಸಿ, ಅಂಥದ್ದೇನೂ ಪ್ರಾಬ್ಲಮ್ ಆಗಲ್ಲ. ಇಷ್ಟು ಜಾಗದಲ್ಲಿ ನೆಲ್ಲಿಗಳನ್ನು ಉಪಯೋಗಿಸುವಂಥದ್ದು, ಅದ್ರ ಜೊತೆಗೆ ಯಾವುದೇ ದಿಕ್ಕಲ್ಲಿ ನೆಲ್ಲಿಗಳಲ್ಲಿ ನೀರು ತೊಟಕ್ತಾ ಇದ್ರೂ ನಾಳೆ ಚೇಂಜ್ ಮಾಡೋಣ, ನಾಳಿದ್ದು ಚೇಂಜ್ ಮಾಡೋಣ ಅನ್ನುವಂಥ ಸೋಮಾರಿತನವನ್ನು ಮಾಡುವಂಥದ್ದು, ಅದರಿಂದ ಕೂಡ ನಿಮ್ಮ ಮನೆಯಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಅದರಿಂದ ಟ್ಯಾಪ್ಗಳು ಯಾವಾಗಲೂ ನೆಲ್ಲಿ ಸೋರದೇ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ಳಿ, ಅದನ್ನು ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳಿ. ಗಂಗೆ ನೀರು ಇದೆಯಲ್ಲ, ತುಂಬ ಪವಿತ್ರವಾಗಿರುವಂಥದ್ದು, ನಮ್ಮ ಪಾಪವನ್ನು ನಿವಾರಣೆ ಮಾಡುವಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿ ಒಬ್ಬ ಮನುಷ್ಯನಲ್ಲಿ ನೀರು ಬಹಳ ಮುಖ್ಯವಾಗಿರುವಂಥದ್ದು. ಅದನ್ನು ಸರಿಯಾಗಿ ಇಟ್ಕೊಂಡಿಲ್ಲ, ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ದರಿದ್ರ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಅದರಿಂದ ಈ ಪಾಯಿಂಟ್ಸ್ಗಳನ್ನು ನೀಟಾಗಿ ಇಟ್ಕೊಳ್ಳಿ. ಇದಕ್ಕೆ ಮೊದಲನೇದಾಗಿ ಪರಿಹಾರ ಅಂದರೆ ಆದಷ್ಟು ಈ ಟ್ಯಾಪ್ಗಳನ್ನು ಸೌತ್ ಈಸ್ಟು ಸೌತು ನೈಋತ್ಯದಲ್ಲಿ ಉಪಯೋಗಿಸ್ತಾ ಇರುವಂಥ ಎಲ್ಲ ಟ್ಯಾಪ್ಗಳನ್ನು ಆದಷ್ಟು ಬಳಸೋದನ್ನು ಕಮ್ಮಿ ಮಾಡಿ, ಒಂದು ಸ್ವಲ್ಪ ಆಗ್ನೇಯದಲ್ಲಿರೋದನ್ನು ಪೂರ್ವಕ್ಕೆ ಲೈನ್ ಮಾಡಿಕೊಂಡು ಅಲ್ಲೇ ನೀರನ್ನು ಉಪಯೋಗಿಸಿ, ನೈಋತ್ಯದಲ್ಲಿದ್ದರೆ ಪಶ್ಚಿಮದ ಕಡೆಗೆ ಸ್ವಲ್ಪ ಪೈಪ್ಲೈನ್ ಮಾಡಿಕೊಂಡು ಉಪಯೋಗಿಸ್ತಾ ಬಂದರೆ ಈ ನೆಗೆಟಿವಿಟಿ ಖಂಡಿತವಾಗಿಯೂ ನಿಮಗೆ ಕಮ್ಮಿ ಆಗುತ್ತೆ. ಸಂಚಿಕೆ ಇಷ್ಟ ಆಗಿದ್ದರೆ ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಯಾವುದೇ ವಿಷಯಗಳಿದ್ದರೂ ಕಾಮೆಂಟ್ ಮಾಡಿ. ಮುಂದಿನ ಸಂಚಿಕೆಗಳಲ್ಲಿ ನಾನು ನಿಮಗೆ ಎಪಿಸೋಡ್ ಮುಖಾಂತರ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.